ಎಲ್ರಿಗೂ ನಮಸ್ತೆ. ನಿಮಗೆ ಗೊತ್ತಾ, ಒಂದು ಅನಿಮಲ್ ಇದೆ, ಅದಕ್ಕೆ ಹಾರ್ಟು ಇಲ್ಲ, ಬ್ರೈನು ಇಲ್ಲ, ಯಾವುದೇ ಆರ್ಗನ್ಸ್ ಇಲ್ಲ, ಆದ್ರೂ ಬದುಕಿದೆ. ಇಟ್ ಈಸ್ ಸ್ಟಿಲ್ ಅಲೈವ್. ವಾವ್ ವಾವ್. ಯಾವ್ದಿದು ಅನಿಮಲ್ ಅಂದ್ರೆ ಸಮುದ್ರದಲ್ಲಿ ವಾಸಿಸೋ ಫೈಲಮ್ ಪೋರಿಫೆರಾಗೆ ಸೇರೋ ಸ್ಪಾಂಜಸ್ಗಳು. ಯಾವುದೇ ಆರ್ಗನ್ಸ್ ಇಲ್ಲ ಅಂದ್ರೆ ಏನಂತೆ? ಬದುಕೋಕೆ ಈ ಪ್ರಾಣಿನಲ್ಲಿ ಒಂದು ಸ್ಪೆಷಲ್ ಸಿಸ್ಟಮ್ ಇದೆ, ದಟ್ ಈಸ್ ವಾಟರ್ ಕೆನಾಲ್ ಸಿಸ್ಟಮ್ ಅಂತ. ಆಯ್ತು, ಆಮೇಲೆ ಈ ವಾಟರ್ ಕೆನಾಲ್ ಸಿಸ್ಟಮ್ ಈ ಪ್ರಾಣಿ ಬದುಕೋಕೆ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಈ ಸ್ಪಾಂಜಸ್ ಬಾಡಿನಲ್ಲಿರೋ ಮೂರು ಪಾರ್ಟ್ಸ್ ಬಗ್ಗೆ ತಿಳ್ಕೋಬೇಕು. Yes, go ahead. ಈ ಸ್ಪಾಂಜಸ್ ಬಾಡಿ ನೋಡಿದಾಗ ಬಾಡಿ ತುಂಬಾ ತೂತ ಅಂದ್ರೆ ಮೈನ್ಯೂಟ್ ಪೋರ್ಸ್ ಇರುತ್ತೆ. ಆ ಪೋರ್ಸ್ ನೇ ಆಸ್ಟಿಯಾ ಅಂತ ಕರೀತಾರೆ. ದೆನ್ ಬಾಡಿ ಒಳಗಡೆ ಎಂಟ್ರಿ ಆದಾಗ ಒಂದು ಖಾಲಿ ಜಾಗ ಇದೆ, ಅಂದ್ರೆ ಸೆಂಟ್ರಲ್ ಕ್ಯಾವಿಟಿ ಇರುತ್ತೆ. ಅದನ್ನೇ ಸ್ಪಾಂಜೋಸೀಲ್ ಅಂತಾರೆ. ಅಂಡ್ ಮೇಲ್ಗಡೆ ದೊಡ್ಡ ಓಪನಿಂಗ್ ಇದೆಯಲ್ಲ, ಅದೇ ಆಸ್ಕುಲಮ್. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನ್ ಹಿಂಗೆ ಕಾಣಿಸ್ತಾ ಇದೆ, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಇಷ್ಟು 3 ಪಾರ್ಟ್ಸ್: ಮೈನ್ಯೂಟ್ ಪೋರ್ಸ್, ಆಸ್ಟಿಯಾ, ಸೆಂಟ್ರಲ್ ಕ್ಯಾವಿಟಿ, ಸ್ಪಾಂಜೋಸೀಲ್, ಟಾಪ್ ಬಿಗ್ ಓಪನಿಂಗ್, ಆಸ್ಕುಲಮ್. ಇದು ಸ್ಪಾಂಜಸ್ ನ ವಾಟರ್ ಕೆನಾಲ್ ಸಿಸ್ಟಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಈ ವಾಟರ್ ಕೆನಾಲ್ ಸಿಸ್ಟಮ್ ಈ ಅನಿಮಲ್ ಬದುಕೋಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ.